ಮದುವೆ ಆಗಿದ್ದೀನಿ ಅಂತ ಈಗ ಒಪ್ಕೊಂಡ್ರು. ಹೇಳಿದ್ರು ಹೆಣ್ಣು ಮಗು ಆಗಿತ್ತೆ. ಆಮೇಲೆ ಇವ್ರ ಹುಡುಗನ್ನು ಮಾತಾಡಿಸ್ತೆ, ನಾನು ಕಿಶೋರ್ನು ಮಾತಾಡಿಸ್ತೆ, ನನ್ನ ಸೊಸೆನೂ ಮಾತಾಡಿಸ್ತೆ. ಅಲ್ಲಮ್ಮ ನಿಮ್ಮ ಅಪ್ಪಾಜಿ ಹಿಂಗೆ ಅನ್ನುತ್ತೆ, ನಿಮ್ಮ ಇಷ್ಟ ಏನರಪ್ಪ, ಯಾಕೆ ನಿಮ್ಮ ಮಮ್ಮಿ ಬೇಡವೇ ಅಂತಂದು. ನಮ್ಮ ಡ್ಯಾಡಿ ಹೇಗೆ ಹೇಳ್ತಾರೋ ಹಾಗೆ ಮಮ್ಮ ನಮಗೆ ಬೇಡ ನಮ್ಮ ಮಮ್ಮಿ. ಅವಾಗ ಅವಾಗ ನಿಮ್ಮ ಹತ್ರ ಬಂದೆ ಮೇಡಮ್ ಮಾಡೆ ನಾನು. ಎರಡನೇ ಮಗುಗೆ ಎಷ್ಟು ವಯಸ್ಸು? ಅದಕ್ಕೆ ಬೇಡ ಅಂತ ಹೇಳುವಷ್ಟು ವಯಸ್ಸಾಗಿದೆಯಾ? ಎಷ್ಟು ದಿವಸದಿಂದ ಅಪ್ಪ ಅಮ್ಮನ ನೋಡಿಲ್ಲ? ನಾವು ಈಗ 4-5 ವರ್ಷದಿಂದ ನೋಡಿಲ್ಲ. ಹೋಗಿದ್ಲಿ ಈ ಅಮ್ಮ ಹೋಗಿ ನೋಡ್ಕೊಂಡ್ ಬಂದಿದ್ದಾಳೆ. ಈಕೆ 3 ಪಟ್ಟು ಹೋಗಿ ನೋಡ್ಕೊಂಡ್ಬಂದು ಇವರು ಎಲ್ಲ ಚೆನ್ನಾಗಿ ಸುಮ್ನೆ ನೋಡಿರೋದು ಇಷ್ಟ ಅಷ್ಟು ಹೊರಗೆ ನಿಂತ್ಕೊಂಡು ಹಿಂಗ್ ಸುಮ್ನೆ ತೋಟದಾಗ. ಯಾಕೆ ಹಾಗೆ ನೋಡ್ಕೊಂಡ್ಬಂದ್ರು? ಇವು ಒಳಗಡೆ ಸೇರ್ಸಿಲ್ಲ, ಅವರು ಸೇರ್ಸಲ್ಲ. ಕೇಳ್ರಿ, ಅವ್ರನ್ನ ಏನು ಒಳಕ್ ಬಿಟ್ಕೊಂಡು ಉಣ್ಣಕ್ ಇಕ್ಕಿದ್ಲಿ ಅನ್ನೋ ತಂಗಿ. ನಾವು ಹೋಗಿ ಜಗಳನೂ ಮಾಡಿದ್ವಿ, ರಾಜಿನೂ ಮಾಡಿದ್ವಿ. ಅಲ್ಲಿ ಆತನ ಫ್ರೆಂಡ್ ಸರ್ಕಲ್ ಎಲ್ಲ ಹಿರಿಯೂರಲ್ಲಿ ಲೆಕ್ಚರ್ ಸ್ಟಾಫ್ ಅವರು ಇವರೆಲ್ಲ ನನಗೆ ಸ್ನೇಹಿತರು. ಕಾಂಪ್ರಮೈಸ್ ಮಾಡಿದ್ರು, ಕೆಲವೊಂದು ಸಾರಿ ಕಾಂಪ್ರಮೈಸ್ ಮಾಡಿದ್ರು. ಇದು ದೊಡ್ಡ ಲೆವೆಲ್ಗೆ ಹೋತು. ಆತ ಬಹಳ ಗುರುತರವಾದ ಅಪರಾಧ ಈ ಎಮ್ಮನ ತಲೆ ಮೇಲೆ ಹಾಕ್ಬಿಟ್ಟ. ಏನಂತ? ಅನೈತಿಕ ಸಂಬಂಧ ಐತೆ. ಆತನ ಸ್ನೇಹಿತರು ಬೇಜಾರಾದ್ರು. ನಾವು ಸಮೇತ ಇಂಥ ಸಣ್ಣ ಮಾತಾಯಪ್ಪ ಅಂದ ಮೇಲೆ ನಾವು ಆತನ ಹತ್ರ ಹೋಗ್ಬಾರ್ದು ಅಂತೇಳಿ ಸುಮ್ಮನೆ ಆದ್ವಿ ಮೇಡಮ್. ಈಗ ಇವಳು ಒಬ್ಬಳಿಗೆ ಅನ್ನ ಹಾಕಕ್ಕೆ ನಮ್ಮ ಕೈಲಿ ಆಗಲ್ವೇ, ಮುಂದೆ ಕಾನೂನು ಐತೆ, ಅದು ಗೌರ್ಮೆಂಟ್ ಅಫಿಷಿಯಲ್ಲು ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಆದ್ವಿ. ನೀವು ಹಂಗೆ ಸುಮ್ಮನೆ ಆದ್ರೆ ನಾನು ಭಾವನೆ ಏನು, ಯಾಕೆ ಸುಮ್ಮನೆ ಇದ್ದಾರೆ ಪಾಪಣ್ಣ ಹೆಂಡ್ತಿ ಬಂದು ಆಕೆಗೆ ಏನು ಬರೋದೈತೋ ತಗೊಂಡ್ಲಿ. ಮಗಳನ್ನ ಇಟ್ಕೊಂಡು ಹೋದಾರೆ. ಹೇಳ್ರಿ ಶೇಖರಯ್ಯನವ್ರೆ, ನಮ್ಮೂರಿಂದ ಹೆಣ್ಣು ಕೊಟ್ಟೈತ 500 ಪೈಕಿ. ಅವ್ರಿಗೆ ಬೇರೆ ಏನಾದ್ರು ಇದೆಯಾ ಈ ಕೆಲಸ ಅಲ್ಲದೆ ಬೇರೆ ಆಸ್ತಿ? ಇದೆ ಮೇಡಮ್. ದಾಳಂಬ್ರೆ ಹಾಕಿದ್ದಾರೆ, ಇವಳು ಇದ್ದಂಕ್ಲೆ ಹಾಕಿದ್ದಾರೆ. ಗೌರ್ಮೆಂಟ್ ಅಫಿಷಿಯಲ್, ಅವ್ರ ಮನೆಗೆ ಅಣ್ಣ ತಮ್ಮ ಇಬ್ರು ಗೌರ್ಮೆಂಟ್ ಅಫಿಷಿಯಲ್. ಕೋರ್ಟ್ಗೆ ಹಾಕೊಂಡು ತಗೊಂಡ್ರೆ ಹೇಗೆ? ಆಗಲ್ಲ ಮೇಡಮ್ ಅವರೇ, ನಮ್ಮೂರ ಕೋರ್ಟಿನ ಕತೆ ನಾವು ನೋಡಿದೀವಿ. ಇವರು ಬದುಕಿದ್ದಾಗಲೇ ಸಂಬಳ ಬರಲ್ಲ ಕೋರ್ಟಿಂದ. ಇಲ್ಲ ಆಗಲ್ಲ, ಒಂದು ತಿಂಗಳು 2 ತಿಂಗಳು 1 ವರ್ಷ 2 ವರ್ಷ ಕೊಟ್ಬಿಟ್ಟು ನಮ್ಮ ಕೈಲೂ ಆ ಕೋರ್ಟಿಗೆ ನಮ್ಮ ಕೈ ಎಣಗಕ್ಕಾಗಲ್ಲ. ಅದು ನಾನು ಇವರು ದಿಕ್ಕ ಫಲ ಒಬ್ಬೊಬ್ಬರಾಗಿದ್ದಾರೆ. ಯಶೋದಮ್ಮ, ಗಂಡನ ಮನೆಗೆ ಹೋಗ್ತೀರಾ? ಅದೇ ಕಾನೂನು ಪ್ರಕಾರ ಕಳ್ಸಿದ್ರು ಹೋಗಿರೋದು. ಅವ್ರನ್ನು ಅದಕ್ಕೆ ಒಪ್ಪಿಗೆಬೇಕಲ್ಲ, ಒಪ್ಕೊಂಡ್ರು ಹೋಗಿ ಮಕ್ಕಳ ಹತ್ರ ಇರೋದು. ಇರಿಸ್ಕೋತಾರ? ಮನೆ ಇದೆ ಮೇಡಮ್ ಅವ್ರೆ, ಇದ್ ಕಡೆ ಒಂದ್ ಮನೆ ಇರಿಸ್ಕೋತಾರೆ. ಇರಿಸ್ಕೋತಾರ? ಯಾಕೆ ಇರಿಸ್ಕೊಳಲ್ಲ? ಮಕ್ಳು ನಿಮ್ಮನ್ನ ನೋಡ್ಕೋತಾರ? ನೋಡ್ಕೊಂತಾರೆ. ನಮ್ಮ ಮಕ್ಕಳು ನಮ್ಮನ್ನ ಯಾಕೆ ಕಳ್ಸಿದ್ರು ಗಂಡ? ಏನನ್ನೋದೇ ಗೊತ್ತಿಲ್ಲ ಮೇಡಮ್ ಅವ್ರೆ ನಮಗೆ. ನಮ್ಮ ಅಪ್ಪಾಜಿನೇ ಪಂಚಾಯತಿ ಕರ್ಕೊಂಡೋಯ್ದ್ರು. ಅದೇನ್ ಮಾತಾಡಿದ್ರು ಏನ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ಒಟ್ಟಾರೆ ವರ್ಡ್ ಅಮ್ಮ ಊರಿಗೆ ಅಂತ ಹೇಳಿದ್ರು, ಬಟ್ಟೆ ತಗೊಂಡು ಹೊರಟು ಬಂದಿದ್ದು. ಅವ್ರ ಜಮೀನಾಗ ಒಂದೂವರೆ ವರ್ಷ ಸೇರ್ಕೊಂಡು ನಾನು ದಾಳಿಂಬೆ ಮಾಡಿ ಬಂದೆ ಪ್ಲಾಂಟೇಶನ್ ಮಾಡೋಕ್ಕೆ. ನಮ್ಮೂರಿಂದ ನಾನು ಅಲ್ಲಿಗೆ ಹೋಗಿದ್ದೆ. ನಾನು ಎಲ್ಲರಿಗೂ ಹೇಳ್ಕೊಂಡು ನಾನು ಚೆನ್ನಾಗಿ ಈಗ ಇವಳ್ದು ಏನು ಗಲಾಟೆ ಅವ್ರದ್ದು ಏನು ಗಲಾಟೆ ಬಂದರೂ ನಾನು ಸರಿ ಮಾಡ್ಕೊಂಡಿದ್ದೆ. ನಾನು ಇತ್ಲಾಗ ಬಂದೆ, ನನ್ನ ಮ್ಯಾರೇಜ್ ಆಯಿತು. ನನ್ನ ಮದುವೆ ಆದಮೇಲೆ ನಾನು ಅಲ್ಲಿ ಹೋಗೋದು ಕಡಿಮೆ ಮಾಡಿದೆ. ನಾನು ಆವಾಗ ಇದು ಭಾರಿ ಜೋರಾಯಿತು. ಮತ್ತೆ ಟ್ಯೂಷನ್ ಮಾಡ್ತಿದ್ರು ಅಲ್ಲಿ. ಅವ್ರ ರಿಲೇಷನ್ ಒಂದು ಹುಡುಗಿ ಇತ್ತು. ಆ ಹುಡುಗಿ ಒಳ್ಳೆ ಹುಡುಗಿ, ಆ ಮೇಷ್ಟ್ರು ಅಂತಾರಲ್ಲ, ಓಕೆ. ಇವಳು ಮನಸ್ಸಲ್ಲಿ ಅನುಮಾನ ಬಂದ್ಬಿಡ್ತು ಆ ಹುಡುಗಿ ಬಗ್ಗೆ. ನಮ್ಮ ಅನುಮಾನ, ನನಗೆ ವಿಷ ಹಾಕ್ತಾರೆ, ನನ್ನನ್ನು ಸಾಯಿಸ್ತಾರೆ. ಇಲ್ಲಿಂದ 3-4ರಿಂದನೇ ಅವಾಗ ನೀವು ಯಾರ ಹತ್ರನೂ ಕರ್ಕೊಂಡು ಹೋಗ್ಲಿಲ್ಲ? ಸೈಕಿಯಾಟ್ರಿಸ್ಟ್ ಅವ್ರು ನೋಡಿ, ಅವ್ರು ಹೊಡೆದಿದ್ದನ್ನ ದೇವ್ರ ಹತ್ರ ಕರ್ಕೊಂಡು ಹೋದ್ರು. ಅವರು ಈ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರ್ಲಿಲ್ಲ. ಎಲ್ಲಮ್ಮನ ಹತ್ರ ಯಂತ್ರ ಕಟ್ಟಿಸ್ತಾರೆ. ಇನ್ನೊಂದು ಯಾವ್ದೋ ಒಂದು ದೇವರಲ್ಲಿ ಹಿರಿಯೂರು ತಾಲೂಕ್ನಾಗ ಒಂದೈತಿ, ಗಾಳಿ ಆಗಿದೆ ಅಂತ, ದೆವ್ವ ಹಿಡದೈತೆ ಅಂತಂದು ಅಲ್ಲಿಗೆ ತಗೊಂಡೋಗಿ ವ್ಯವಹಾರ ಮಾಡಿದ್ರು. ತದನಂತರ ನಿಮಗ್ ಗೊತ್ತಾಯ್ತು? ಅದು ಗೊತ್ತಾಯ್ತು. ನಾನು ಅದನ್ನ ಈಗ ನಾವು ಏನು ಮಾಡಿದ್ರು ಇವಳದನ್ನ ನಾವು ತಪ್ಪು ಅಂತಲೇ ಬಂದೀವಿ. ನಾವು ಅವರನ್ನೇ ಪಾಸ್ ಮಾಡಿದೀವಿ. ನಾವು ಉದ್ದೇಶ ಚೆನ್ನಾಗಿ ಇಟ್ಕೊಳ್ತಾರೆ. ಭಾಳ ದೊಡ್ಡ ಜನ, ದೊಡ್ಡ ಮನುಷ್ಯರು. ನಮಗಿಂಥ ಸಂಬಂಧ ಸಿಕ್ಕಿರೋದು ಒಂಥರ ನಮಗೆ ಹೆಮ್ಮೆ. ನಮಗೆ ಈ ವ್ಯತ್ಯಾಸ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಇವನ್ನೆಲ್ಲದನ್ನೂ ಭಾಳ ಸುಧಾರಿಸ್ಕೊಂಡೇ ಬಂದ್ವಿ ಮೇಡಮ್. ಮತ್ತೊಂದು ಸಾರಿ ಇವ್ರದ್ದು ಈ ದೇವ್ರದ್ದು ಎಲ್ಲ ಗ್ಯಾಂಗ್ ಇದೆಯಲ್ಲ, ಮುತ್ತು ಕಟ್ಟಬೇಕು ಅಂತಂದು ಪ್ಲಾನ್ ಮಾಡಿದ್ರು. ಮುತ್ತು ಕಟ್ಟೋದು ಅಂದರೆ ಈ ದೇವದಾಸಿ ಮಾಡೋದು. ಅವ್ರ ಮನೆ ಮುಂದೆ ಗ್ಯಾರ್ಗೋ ಒಬ್ಬಳಿಗೆ ಶಿವಮೊಗ್ಗದಲ್ಲಿಗೆ ದೇವರು ಬಂದಿದ್ದೆ. ಎಲ್ಲ ರೆಡಿ ಮಾಡಿ ಆ ಮುತ್ತುಂದು ಅದನ್ನೆಲ್ಲ ಇಟ್ಕೊಂಡು ಕೂತಿದ್ದಾರೆ. ಸಡನ್ನಾಗಿ ನಾನು ಅಲ್ಲಿಗೆ ಹೋದೆ ಮೇಡಮ್.
ಹೋದ ತಕ್ಷಣ ದೇವರನ್ನು ಬಿಡಿಸ್ದೆ, ಎಲ್ಲದನ್ನು ಬಿಡಿಸ್ದೆ, ಭಾಳ ಚೆನ್ನಾಗಿ ಅವ್ರಿಗೂ ಹೇಳದೆ. ಅದರ ಸುದ್ದಿ ಕೈ ಬಿಟ್ರು. ಇಲ್ದಿದ್ರೆ ಅವತ್ತು ಆ ಮುತ್ತು ಕಟ್ಟಿ ಕಳಿಸ್ಬಿಡೋರು. ತಲೆ ಮ್ಯಾಗೆ ಯಾತ್ರದ ಪುಟ್ಟಿ ಇಟ್ಟು ಕಳಿಸ್ಬಿಡೋರು. ನೆನ್ಪಿದ್ಯಾ ಯಶೋದ? ನೆನಪಿದೆ. ಏನ್ ಮಾಡಿದ್ರು ಅವತ್ತು? ಏನು ಮಾಡಿಲ್ಲ ಮೇಡಮ್ ಅವರೇ. ಅವ್ರೇನು ಇವಾಗ ನಮ್ಮ ತಾಯಿ ಮನೆಗೆ ಬಂದಾಗ ಹುಷಾರಿಲ್ಲ ಅಂತ ನಾವು ಹೇಳ್ತೀವಲ್ಲ, ದೇವ್ರ ಹತ್ರ ಕರ್ಕೊಂಡೋಗಿ ಒಂದು ಶಾಸ್ತ್ರ ಕೇಳೋರ ಹತ್ರ ಒಂದು ಅಂತ್ರ ಹಾಕ್ಸ್ಕೊಂಡ್ರೆ ಸರಿ ಹೋಗುತ್ತೆ. ಅಷ್ಟೆಲ್ಲ ಮಾಡಿದ್ರಲ್ಲ ನಮಗೆ ಭಯ ಆಯ್ತು. ಎಲ್ಲರ ಬಾವೆಗ್ ಬೀಳೋ ಥರ, ಇಲ್ಲ ಎಲ್ಲರ ಆಕ್ಸಿಡೆಂಟ್ ಆಗೋದು, ಇಲ್ಲ ನೇಣು ಹಾಕೋಣೋದು, ಏನಾರ ಮಕ್ಕಳನ್ನ ಬಿಟ್ಟು ಹೋಗೋ ಥರ, ಗಂಡನ ಬಿಟ್ಟು ಹೋಗೋ ಥರ ಏನಾರ ಸಮಸ್ಯೆ ಮಾಡ್ತಾರೇನೋ ಅಂತೇಳಿ ಇವ್ರಿಗೆ ನಾವು ಕರೆ ಕಳಿಸಿದ್ವಿ. ಇವರನ್ನ ಒಂದೇ ಸಮನೆ ಕಳಿಸ್ಬಿಡ್ಬೇಕು ಅನ್ನೋ ಉದ್ದೇಶ ಅಲ್ವಾ? ಹೌದು. ಯಾತಕ್ಕಾಗಿ ಆ ಥರದ್ದು ಅಷ್ಟು ಅದೇ ಕಠೋರವಾಗಿ ಯಾಕೆ ನಡ್ಕೊಂಡ್ರು? ನಾನಲ್ಲಿ 1.5 ವರ್ಷ ಇದ್ದ ನೋಡಿ, ಸ್ಥಿತಿ ನೋಡಿದ್ರೆ ಅವ್ರ ಮಾತೆ ಅವ್ರಿಗೂ ಇವ್ರಿಗೂ ಅವರು ಮುಂಗೋಪ, ಇವಳದು ಮುಂಗೋಪ. ನನಗೆ ಇದು ಕಂಪ್ಲೀಟ್ ಪಿಕ್ಚರ್ ಅರ್ಥವಾಗಿದ್ದು ಇವ್ರಿಗೆ ಮಾತಲ್ಲೇ ಹೊಂದಾಣಿಕೆ ಬರಲಿಲ್ಲ. ಮತ್ತು ಅವರ ಅಕ್ಕ ತಂಗಿಯರು ಅವ್ರ ಹತ್ರನೂ ಇವಳು ಸ್ವಲ್ಪ ರ್ಯಾಶಾಗೆ ಮಾತಾಡೋದು. ಈಗ ನಮ್ಮ ಅಕ್ಕಗೆ ನನ್ನ ಹೆಂಡತಿ ಬೆಲೆ ಕೊಡದಿದ್ರೆ ನನಗೆ ಸಿಟ್ಟು ಬರುತ್ತೆ. ನಮ್ಮ ಅಕ್ಕನ್ನ ಪ್ರೀತಿಯಿಂದ ಕಾಣದಿದ್ರೆ ಈ ರೀತಿ ಅವ್ರಿಗೆ ಒಂದು ಎಜುಕೇಟೆಡ್ ಆಗಿರೋರು ಈ ಥರದಕ್ಕೆ ಯಾಕೆ ಕೈ ಹಾಕಿದ್ರು? ಅಲ್ಲ, ಅವ್ರು ಬೇರೆ ಕಡೆಗಿದ್ದಿದ್ರೆ ಇದು ಯಾವುದೂ ಸಮಸ್ಯೆ ಇಲ್ಲ, ಭಾಳ ಚೆನ್ನಾಗಿರೋದು. ಅವ್ರು ತಗೊಂಬಂದು ಅರ್ತಿಕೋಟೆ ಸೇರಿದ್ದೇ ವ್ಯತ್ಯಾಸ ಆಗಿದೆ. ಅವ್ರ ಅಕ್ಕ ಒಂದೈತೆ, ಆ ಎಮ್ಮನ್ನು ಧಾರವಾಡಕ್ಕೆ ಕೊಟ್ಟಿದ್ರು. ಆ ಎಮ್ಮನ್ನು ಒಬ್ಬರು ಮನೆ ಪಕ್ಕದಾಗ ಒಂದು ಪೋಷನ್ ಕೊಟ್ಕೊಂಡು ಅಕ್ಕನ ಗಂಡ ಮಕ್ಕಳು ಎಲ್ಲ ಇಟ್ಕೊಂಡಿದ್ದಾರೆ. ಈಗ ಆ ಎಮ್ಮನು ಇದಕ್ಕೊಂದು ಸ್ವಲ್ಪ ತುಪ್ಪ ಸುರಿಯೋ ಕೆಲಸ ಮಾಡಿ